ಆ, ನಮಸ್ಕಾರ ವಿದ್ಯಾರ್ಥಿಗಳೇ. ಏಪ್ರಿಲ್ 9ನೇ ತಾರೀಕು ನಿಮ್ಮ ದ್ವಿತೀಯ PU ಪರೀಕ್ಷೆ 1ರ ಫಲಿತಾಂಶವನ್ನ ಪಡ್ಕೊಂಡ್ರಿ. ಈ ಪರೀಕ್ಷೆನಲ್ಲಿ ಗಣನೀಯ ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ನಂಬರ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಆದರೆ ಇನ್ನು ಸುಮಾರು 14% ಕೆಲವು ಕಾಲೇಜ್ಗಳಲ್ಲಿ 20% ಸುಮಾರಿನ ವಿದ್ಯಾರ್ಥಿಗಳು ಕೆಲವು ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಕೆಲವು ಸರಿ ಪರೀಕ್ಷೆಯ ಸಮಯದಲ್ಲಿ ಆರೋಗ್ಯ ವ್ಯತ್ಯಾಸ ಆಗಿರಬಹುದು, ಅಥವಾ ಪರೀಕ್ಷಾ ಸ್ಥಳವನ್ನ ತಲುಪಲಿಕ್ಕೆ ಸಾಕಷ್ಟು ಗೊಂದಲ ಆಗಿರೋ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಓದ್ಲಿಕ್ಕೂ ಕೂಡ ಆಗದೆ ಇರುವಂತ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ಆದ್ರೆ ನಮ್ಮ ಇವತ್ತಿನ ಪರೀಕ್ಷಾ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಿಮಗೆ ಪಾಸ್ ಆಗ್ಲಿಕ್ಕೆ, ವಿದ್ಯಾರ್ಥಿಗಳಿಗೆ ಅಂಕಗಳನ್ನ ಗಳಿಸ್ಲಿಕ್ಕೆ ಅಥವಾ ಪಾಸ್ ಆಗ್ಲಿಕ್ಕೆ ಹೆಚ್ಚು ಅವಕಾಶವನ್ನ ಕೊಡುವಂತಹ ಒಂದು ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ನ ನಾವಿವತ್ತು ಹೊಂದಿದ್ದೀವಿ. ಈಗ ಸಪ್ಲಿಮೆಂಟರಿ ಅನ್ನುವಂತ ಪೂರಕ ಪರೀಕ್ಷೆ ಅನ್ನುವಂತಹ ಮಾತು ಇಲ್ಲ. ಆ ವ್ಯವಸ್ಥೆಯನ್ನ ಸರ್ಕಾರ ತೆಗೆದುಹಾಕಿ ಸುಮಾರು 4 ವರ್ಷಗಳು ಆಗ್ತಾ ಬಂದಿದೆ. ಈಗ ಎಕ್ಸಾಮ್ 1, ಎಕ್ಸಾಮ್ 2 ಅಥವಾ ಎಕ್ಸಾಮ್ 3 ಅಂತ ಹೇಳ್ತಾರೆ. ಈ ವರ್ಷದ ಮಟ್ಟಿಗೆ ಎಕ್ಸಾಮ್ 3 ಇಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆ ಮಂತ್ರಿಗಳು ಘೋಷಿಸಿದ್ದಾರೆ. ಹಾಗಾಗಿ ಈಗ ಇರುವಂತದ್ದು ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2. ಇಲ್ಲಿ ಸಪ್ಲಿಮೆಂಟರಿ ಅನ್ನುವಂತಹ ಒಂದು ಯೋಚನೆ, ಒಂದು ವ್ಯವಸ್ಥೆ ಇಲ್ಲ ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಪರೀಕ್ಷೆ 1ರಲ್ಲಿ ನೀವು 1 ಅಥವಾ 2 ವಿಷಯದಲ್ಲಿ ಉತ್ತೀರ್ಣ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪಾಸಿಂಗ್ ಮಾರ್ಕ್ಸ್ 33 ಏನಿತ್ತು, 24 ಅಂಕಗಳನ್ನ ಪ್ರಾಕ್ಟಿಕಲ್ಸ್ ಇಲ್ಲದೆ ಇರುವಂತ ಇಂಗ್ಲಿಷ್ ತರದ ವಿಷಯದಲ್ಲಿ ನೀವು ಎಕ್ಸಾಮ್ ಅಲ್ಲಿ ತಗೊಳ್ಳೇಬೇಕಾಗಿತ್ತು. ಪ್ಲಸ್ ಇಂಟರ್ನಲ್ಸ್ 20 ಮಾರ್ಕ್ಸ್ಗೆ ಏನು ಇತ್ತು, ಎರಡೂ ಸೇರಿ 33 ಅಂಕಗಳಾಗಿದ್ರೆ, 33 ಮಾರ್ಕ್ಸ್ ಆಗಿದ್ರೆ ನೀವು ಪಾಸ್ ಅಂತ ಹೇಳಿ ಇಲಾಖೆ ನಿಮ್ಮನ್ನ ಘೋಷಿಸ್ತಾ ಇತ್ತು, ಡಿಕ್ಲೇರ್ ಮಾಡ್ತಾ ಇತ್ತು. ಆದ್ರೆ ಈಗ ಬೇರೆ ಏನೋ ಒಂದು ಕಾರಣಕ್ಕೆ ನೀವು ಎಕ್ಸಾಮ್ 1ರಲ್ಲಿ ಇಂಗ್ಲಿಷ್ ಅನ್ನ ಉಳಿಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ. ಈಗ ಈ ಎಕ್ಸಾಮ್ 2 ಏನು ಏಪ್ರಿಲ್ 30ರಿಂದ ಘೋಷಣೆ ಆಗಿದೆ, ಆ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಅನ್ನ ಪಾಸ್ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು, ನಾವು ಏನು ಮಾಡಬಹುದು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ನಿಮಗೆ ಅರ್ಥ ಮಾಡಿಸ್ತೇನೆ. ನೀವು ನಿಧಾನವಾಗಿ ನಾನು ಹೇಳ್ತಾ ಇರುವಂತ ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಈ ಎಕ್ಸಾಮ್ 2ನಲ್ಲಿ ಪಾಸ್ ಆಗ್ಲಿಕ್ಕೆ ಎಷ್ಟು ಅಂಕಗಳು ಬೇಕೋ ಅದನ್ನ ತಗೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಸ್ವಲ್ಪ ನೀವು ಯೋಜನಾಬದ್ಧವಾಗಿ ಕೆಲಸ ಮಾಡಿದ್ರೆ, ಪ್ಲಾನ್ ಆಗಿ ಕೆಲಸ ಮಾಡಿದ್ರೆ, ಪ್ಲಾನ್ ಇಟ್ಕೊಂಡು ಕೆಲಸ ಮಾಡಿ ದಿನಕ್ಕೆ ಒಂದು 7-8 ಗಂಟೆಗಳ ಕಾಲ ನೀವು ಶ್ರಮವನ್ನ ಹಾಕಿದ್ರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕೂಡ ನೀವು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಎಕ್ಸಾಮ್ 1ನಲ್ಲಿ ಫೇಲ್ ಆದ್ರಿ ಅಂದ ತಕ್ಷಣ ನೀವು ದಡ್ರು ಅಂತೇನಲ್ಲ. 6 ವಿಷಯಗಳಿಗೆ ತಯಾರಿ ಮಾಡಿಕೊಳ್ಳುವ ಹಂತದಲ್ಲಿ ಕೆಲವು ಸರಿ ಸಮಸ್ಯೆಗಳು ಆಗತ್ತೆ. ನನ್ನ ವಿದ್ಯಾರ್ಥಿನಿಯೊಬ್ಳು ರಿಸಲ್ಟ್ ಬಂದಾಗ ಹೇಳ್ತಾ ಇದ್ಲು, ಸರ್ ನಾನು ಇಂಗ್ಲಿಷ್ನಲ್ಲಿ ಇನ್ನೂ 5-6 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ನಾನು ಅಕೌಂಟೆನ್ಸಿ ಕಡೆಗೆ, ಬಿಸ್ನೆಸ್ ಸ್ಟಡೀಸಿಗೆ, ಎಕನಾಮಿಕ್ಸ್ಗೆ, ಈ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದೆ. ಇಂಗ್ಲಿಷ್ನ ತಯಾರಿ ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಹಾಗಾಗಿ ನನಗೆ 90 ಅಂಕಗಳು ಮಾತ್ರ ಬಂದು ನಾನು 96-97 ಅಂಕಗಳನ್ನ ಗಳಿಸಬಹುದಾಗಿತ್ತು ಅಂತ ಹೇಳಿ ಆಕೆ ಹೇಳ್ತಾ ಇದ್ಲು. ಸೊ ಇಂಟರ್ನಲ್ 20ಕ್ಕೆ 20 ತಗೊಂಡಂತಹ ಈ ವಿದ್ಯಾರ್ಥಿ 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 70 ಅಂಕವನ್ನ ಗಳಿಸ್ಕೊಂಡಿದ್ಲು. ಬಹುಶಃ ಇನ್ನೊಂದು ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರೆ ಇನ್ನು 5-6 ಅಂಕಗಳು ಬರ್ತಾ ಇತ್ತು ಅಂತ ಹೇಳಿ ಆಕೆಗೆ ಅನ್ನಿಸ್ತಾ ಇತ್ತು. ಸೊ ಹೀಗೆ ಒಂದು ಪರೀಕ್ಷೆನಲ್ಲಿ ನಾವು ಪ್ರಯತ್ನ ಮಾಡಿದಾಗ ನಾವು ಅಂಕಗಳನ್ನ ಕಡಿಮೆ ತಗೊಂಡಿದ್ದೀವಿ ಅಥವಾ ಪಾಸ್ ಆಗ್ಬೇಕಾಗಿರುವಂತ ಅಂಕವನ್ನ ತಗೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ದಡ್ರು ಅಂತ ಅಲ್ಲ.
ಅಥವಾ ಎಕ್ಸಾಮ್ 1 ನಲ್ಲಿ ಪಾಸ್ ಆಗದೆ ಇರುವಂತ ವಿದ್ಯಾರ್ಥಿ ಎಕ್ಸಾಮ್ 2 ನಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಯೋಚನೆ ಮಾಡೋದು ತಪ್ಪಾಗತ್ತೆ. ಎರಡೂ ಕೂಡ ತಪ್ಪು. ಎಕ್ಸಾಮ್ 1ದಲ್ಲಿ ಪಾಸ್ ಆದಂತವ್ರು ಮಾತ್ರ ಬುದ್ಧಿವಂತರು. ಎಕ್ಸಾಮ್ 2 ನಲ್ಲಿ ಎಕ್ಸಾಮ್ 2 ಅನ್ನ ತಗೊಳಕ್ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು ದಡ್ರು ಅಂತ ಹೇಳಿ ನಾವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನಾನು ಈ ಕ್ಲಾಸಲ್ಲಿ ನೀವು ಹೇಗೆ ಇಂಗ್ಲಿಷ್ ವಿಷಯದ ಸಿದ್ಧತೆಯನ್ನ ಮಾಡ್ಕೊಳ್ಬಹುದು, ಪರೀಕ್ಷೆ 2ಕ್ಕೆ ನೀವು ಹೇಗೆ ತಯಾರಿಯನ್ನ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನಿಲ್ಲಿ ವಿವರಿಸ್ತೇನೆ. ಏಪ್ರಿಲ್ 30ರಿಂದ ಮೇ 13ರವರೆಗೆ ದ್ವಿತೀಯ PUC ಪರೀಕ್ಷೆ 2 ಎಕ್ಸಾಮ್ 2 ನಡೆಯುತ್ತೆ ಅಂತ ಹೇಳಿ ಇಲಾಖೆ ಈಗಾಗಲೇ ವೇಳಾಪಟ್ಟಿಯನ್ನ ಟೈಮ್ ಟೇಬಲ್ ಅನ್ನ ಕೊಟ್ಟಿದೆ. ಈಗ ಪ್ರಕಟ ಆಗಿರುವಂತ ಟೈಮ್ ಟೇಬಲ್ ನ ಪ್ರಕಾರ ಮೇ 3ನೇ ತಾರೀಕು ಇಂಗ್ಲಿಷ್ ವಿಷಯದ ಪರೀಕ್ಷೆ ನಡೆಯುತ್ತೆ. ಇದು ನಮಗೆ ಬಹಳ ಮುಖ್ಯ. ಏಪ್ರಿಲ್ 30ರಿಂದ ಪ್ರಾರಂಭ ಆಗುವಂತಹ ಪರೀಕ್ಷೆ 2 ದ್ವಿತೀಯ PUCಯ ಎಕ್ಸಾಮ್ 2 ಮೇ 13ರವರೆಗೆ ನಡೀತಾ ಹೋಗುತ್ತೆ. ಇಲ್ಲಿ ಒಂದು ವಿಷಯನ ನೀವು ಗಮನಿಸಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ 30ರಿಂದ 13ರವರೆಗೆ ನಡೆಯುವಂತ ಈ ಪರೀಕ್ಷೆಯ ದಿನಾಂಕಗಳೇನಿದಾವೆ ನಡುವೆ ಅಂತರ ಇಲ್ಲ, ಗ್ಯಾಪ್ ಇಲ್ಲ. ಒಂದಾದ್ಮೇಲೆ ಒಂದು ವಿಷಯಗಳು ನಡೀತಾ ಇರುತ್ತೆ. ಆದ್ರೆ ಇನ್ನೊಂದು ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಬಹುಶಃ ನಿಮ್ಮಲ್ಲಿ ಬಹಳ ಕಡಿಮೆ ಜನ ಎಲ್ಲ 6 ಸಬ್ಜೆಕ್ಟ್ಗಳನ್ನ ಬರೆಯುವಂತಹ ಒಂದು ಅವಕಾಶ ಅಥವಾ ಒಂದು ಸಂದರ್ಭ ಇರುತ್ತೆ. ಬಹುತೇಕ ಮಂದಿಗೆ 1 ಅಥವಾ 2 ವಿಷಯದ ಪರೀಕ್ಷೆಯನ್ನ ಬರೆಯುವಂತಹ ಅನಿವಾರ್ಯತೆ ಅಗತ್ಯ ಇರುತ್ತೆ. ಸೊ ಹಾಗಾಗಿ ಬಹಳ ಕಡಿಮೆ ಅವಧಿನಲ್ಲಿ ಈ ಪರೀಕ್ಷೆ ಮುಗಿಯುತ್ತೆ ಅಂತ ಆದ್ರೂ ನಿಮಗೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ, ಪರೀಕ್ಷೆಯನ್ನ ಚೆನ್ನಾಗಿ ಬರೀಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಪ್ರಿಪರೇಷನ್ ಪಾರ್ಟ್ ಚೆನ್ನಾಗಿ ಆಗಬೇಕು. ಮಾನಸಿಕ ಸಿದ್ಧತೆ ಅಂತ ಹೇಳ್ತೇವೆ, ಆ ಮಾನಸಿಕ ಸಿದ್ಧತೆಯನ್ನ ನೀವು ಮಾಡಿಕೊಂಡಿರಬೇಕು. ಒಂದು ಬಹಳ ಮುಖ್ಯವಾದದ್ದು, ಈಗ ಒಮ್ಮೆ ನಾನು ಪಾಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಓಕೆ, ನಿಮ್ಮ ಸಿದ್ಧತೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ 2ನೇ ಅವಕಾಶ ಅನ್ನೋದು ನನಗೆ ಇದೆ, ಈ ಅವಕಾಶವನ್ನ ನಾನು ಬಳಸ್ಕೊಳ್ತೇನೆ, ನಾನು ಪಾಸ್ ಆಗ್ತೇನೆ ಅನ್ನುವಂತಹ ನಿರ್ಧಾರವನ್ನ ನೀವು ಮಾಡಬೇಕು. ಪಾಸಾಗುವ ಕನಿಷ್ಠ ಅಂಕದ ವಿಚಾರಕ್ಕೆ ಬಂದ್ರೆ ಇಲಾಖೆ ಅದನ್ನ ಮಾರ್ಪಾಟ್ ಮಾಡಿದೆ. 35 ಅಂಕಗಳಿಂದ 33 ಅಂಕಗಳಿಗೆ, ಸರಾಸರಿ ಅಂಕಗಳಿಗೆ ಇಲಾಖೆ ಮಾರ್ಪಾಟನ್ನ ಮಾಡಿದೆ, ಮಾಡಿಫಿಕೇಶನ್ ಅನ್ನ ಮಾಡಿತ್ತು. ಅದು ನಿಮ್ಗೆ ಈಗ ಆಲ್ರೆಡಿ ತರಗತಿನಲ್ಲಿ, ಕಾಲೇಜಿನಲ್ಲಿ ನಿಮ್ಮ ಉಪನ್ಯಾಸಕರು ಮತ್ತೆ ಪ್ರಿನ್ಸಿಪಾಲ್ ನಿಮ್ಮ ಗಮನಕ್ಕೆ ತಂದಿರ್ತಾರೆ. ಸೊ ಹಾಗಾಗಿ ಪರೀಕ್ಷೆ 1 ನೀವು ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದೇ ಅಂತಿಮ ಅಲ್ಲ. ನೋಡಿ, ಆ ಅಂತಿಮ ಅದೊಂದೇ ಆಗಿದ್ರೆ, ಎಲ್ರೂ ಪಾಸ್ ಆಗೋದಾದ್ರೆ ಎಕ್ಸಾಮ್ 1 ನಲ್ಲಿ ಮಾತ್ರ ಪಾಸ್ ಆಗ್ಬೇಕು, ಅಂಥವ್ರು ಮಾತ್ರ ಬುದ್ಧಿವಂತರು, ಅಂಥವ್ರು ಮಾತ್ರ ಪಾಸ್ ಆಗುವಂತ ವಿದ್ಯಾರ್ಥಿಗಳು ಅನ್ನೋ ಯೋಚನೆ ಇದ್ದಿದ್ರೆ ಇಲಾಖೆ, ಸರ್ಕಾರ ಎಕ್ಸಾಮ್ 2ನ ಮಾಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ ಅಲ್ವಾ? ಎಕ್ಸಾಮ್ 2ನ ಮಾಡ್ತಾ ಇದೆ ಇಲಾಖೆ, ಎಕ್ಸಾಮ್ 2 ಅನ್ನ ಆರ್ಗನೈಸ್ ಮಾಡ್ತಾ ಇದೆ ಸರ್ಕಾರ, ಅದನ್ನ ನಡೆಸೋದಕ್ಕೆ ಮುಂದಾಗಿದೆ ಅಂತ ಹೇಳಿದ್ರೆ ಈ ಎಕ್ಸಾಮ್ 1ಗೆ ಏನು ಮಹತ್ವ ಇತ್ತೋ ಅಷ್ಟೇ ಮಹತ್ವವನ್ನ ಎಕ್ಸಾಮ್ 2ಗೂ ಕೊಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಡೆಯೋರು ಎಡುತ್ತಾರೆ, ಹೌದ್ ತಾನೆ? ಕೂತಿರೋರು ಎಡುವ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಅವರು ನಡೆಯೋದಕ್ಕೆ ಹೋಗೋದೇ ಇಲ್ಲ. ನೀವು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗಿದ್ದಕ್ಕೆ ತಾನೆ ನೀವು ಫೇಲ್ ಆಗಿದ್ದು. ನಿಮ್ಮ ಎಷ್ಟೋ ಜನ ಸ್ನೇಹಿತರು ಎಕ್ಸಾಮ್ ತಗೊಳ್ಳಿಕ್ಕೆ ಹೋಗ್ಲಿಲ್ಲ, ಎಕ್ಸಾಮ್ ಹಾಲ್ಗೆ ಬರ್ಲಿಲ್ಲ, ಅವ್ರಿಗಿಂತ ನೀವು ಉತ್ತಮ, ಯು ಆರ್ ಫಾರ್ ಮೋರ್ ಬೆಟರ್ ದೆನ್ ದೋಸ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಒಮ್ಮೆ ನೀವು ಏನು ಹಿನ್ನಡೆ ಆಯ್ತು, ಸೋಲು ಅನ್ನೋದಕ್ಕಿಂತ ನೀವು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಆ ಗುರಿಯನ್ನ ಯಾಕೆ ಮುಟ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮಾನಸಿಕ ಸಿದ್ಧತೆ ಆಗಿದೆ ಅಂತ ಅರ್ಥ. ಆಗಿದ್ದು ಆಯ್ತು, ಮುಂದೆ ನಿಮಗಿನ್ನೂ 10-12 ದಿನಗಳ ಸಮಯಾವಕಾಶ ಇದೆ. ಮೇ 3ನೇ ತಾರೀಕು ಇಂಗ್ಲಿಷ್ ಪರೀಕ್ಷೆ ನಡೆಯುವಂಥದ್ದು. ಅವತ್ತಿಗೆ ನಿಮ್ಮ ಸಿದ್ಧತೆ ಚೆನ್ನಾಗಿರತ್ತೆ. ಈಗ ಆಲ್ರೆಡಿ 1 ವರ್ಷ ಓದಿದ್ದೀರಿ, ಒಮ್ಮೆ ಪರೀಕ್ಷೆಯನ್ನ ಬರೆದಿದ್ದೀರಿ, ಹಾಗಾಗಿ ಈ 2ನೇ ಬಾರಿ ಪರೀಕ್ಷೆಯನ್ನ ಬರೆಯೋದು ನಿಮ್ಗೆ ಕಷ್ಟ ಆಗ್ಲಿಕ್ಕಿಲ್ಲ.
ಹಿಂದೆ 2 ಪ್ರಿಪರೇಟರಿ ಪರೀಕ್ಷೆಯನ್ನ ಕೂಡ ಇಲಾಖೆ ನಡೆಸಿತ್ತು. ಪ್ರಿಪರೇಟರಿ 1 ಮತ್ತೆ ಪ್ರಿಪರೇಟರಿ 2. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ 1 ಎಕ್ಸಾಮ್ ಬರೆಯೋದು ಸ್ವಲ್ಪ ಕಷ್ಟ ಅನ್ಸಿತ್ತು. ಆದ್ರೆ ಪ್ರಿಪರೇಟರಿ 2 ಎಕ್ಸಾಮ್ ಬರೆಯೋದ್ರೊಳಗಡೆ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಬರೆಯೋದಕ್ಕೆ ಕೂತಾಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಿರಾಳ ಅಂತ ಅನ್ಸಿತ್ತು. ನಾವು ಪರೀಕ್ಷೆಯನ್ನ ಚೆನ್ನಾಗಿ ಬರಿಬಹುದು ಅಂತ ಅನ್ಸಿತ್ತು. ಹಾಗಾಗಿ ಈ ಸೋಲು ಅನ್ನೋದಿದೆಯಲ್ಲ, ಆ ಸೋಲು ಅನ್ನೋದು ಏನು ತಪ್ಪಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ನಾವು ತಗೊಂಡು ಮುಂದೆ ಆ ಗೆಲುವಿನ ಗುರಿಯನ್ನ, ಇಂಗ್ಲಿಷ್ನಲ್ಲಿ 33 ಅಂಕಗಳನ್ನ ತೆಗೆದುಕೊಳ್ಳುವಂತಹ ಗುರಿ ಏನಿದೆ ಅದ್ರ ಕಡೆಗೆ ನಾವು ಹೆಜ್ಜೆಯನ್ನ ಹಾಕಬೇಕು. ಈಗ ಆಲ್ರೆಡಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ನಲ್ಲಿ 20ಕ್ಕೆ ಎಷ್ಟು ಬಂದಿದೆ ಅನ್ನೋದು ನಿಮಗೀಗ ನಿಮ್ಮ ಅಂಕಪಟ್ಟಿಯಲ್ಲಿ ಗೊತ್ತಾಗಿರುತ್ತೆ. ನಿಮ್ಮ ಮೊಬೈಲಿಗೆ ಬಂದಿರುವಂತ ಮೆಸೇಜ್ ನಲ್ಲಿ, ಆನ್ಲೈನ್ ನಲ್ಲಿ ನೀವು ನೋಡಿರ್ತೀರಿ. ಅದು 10 ಇರ್ಬೋದು, 15 ಇರ್ಬೋದು, ಕೆಲವು ಸಂದರ್ಭದಲ್ಲಿ 20 ಅಂಕಗಳು ಬಂದಿರ್ಬೋದು. ಒಂದು ವೇಳೆ ನಿಮಗೆ ಬಂದಿರುವಂತಹ ಇಂಟರ್ನಲ್ ಅಂಕ 20 ಅಂತಾನೆ ಆಗಿದ್ರೆ, ನೀವು ಟೆಸ್ಟ್ ಅನ್ನ, ಅಸೈನ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಬರೆದಿದ್ರಿ, ಹಾಗಾಗಿ ನಿಮಗೆ 20 ಅಂಕಗಳು ಬಂದಿದೆ ಅಂತ ಆದ್ರೆ, ಈಗ ನೀವು ಕುಳಿತು ಇಂಗ್ಲಿಷ್ ನಲ್ಲಿ 24 ಅಂಕಗಳನ್ನು ತೆಗೆದುಕೊಂಡ್ರು ನಿಮ್ಮ ಒಟ್ಟು ಅಂಕಗಳು ಮಾರ್ಕ್ಸ್ 44 ಆಗತ್ತೆ. 24 ಪ್ಲಸ್ 20 44. ನೀವು ಇನ್ನೂ ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರೆ 80ಕ್ಕೆ 30ನ್ನ ತಗೊಂಡ್ರೆ 50 ಸೆಕೆಂಡ್ ಕ್ಲಾಸ್. ನೀವು ಇನ್ನೂ ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ರೆ 40 ಅಂಕಗಳನ್ನ, 80ಕ್ಕೆ 40 ಅಂಕಗಳನ್ನ ತಗೊಂಡ್ರೆ ಇಲ್ಲಿ ಇರುವಂತ 20 ಪ್ಲಸ್ 40 60 ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಆಗತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಕ್ಸಾಮ್ 1 ಅಂತನೋ ಎಕ್ಸಾಮ್ 2 ಅಂತನೋ ನಮೂದಿಸೋದಿಕ್ಕೆ ಹೋಗೋದಿಲ್ಲ. ಅವ್ರು ನಿಮಗೆ ಒಂದೇ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ. ನೀವು ಎಕ್ಸಾಮ್ 2 ನಲ್ಲಿ ಪಾಸ್ ಆದ್ರ, ಎಕ್ಸಾಮ್ 1 ನಲ್ಲಿ ಪಾಸ್ ಆದ್ರ, ಆ ಯಾವ ಮಾಹಿತಿಯೂ ಮಾರ್ಕ್ಸ್ ಕಾರ್ಡ್ ಮೇಲೆ ಇರೋದಿಲ್ಲ. ಹಾಗಾಗಿ ನೋಡಿದವರು, ನೀನು ಮೊದಲನೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ 2ನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ಯಾ ಅಂತ ಯಾರಾದ್ರೂ ಕೇಳ್ತಾರೆ ಅನ್ನುವಂತಹ ಸಂಶಯ ನಿಮಗಿದ್ರೆ, ನನಗೆ ಅವಮಾನ ಆಗತ್ತೆ ಅನ್ನೋ ಯೋಚನೆ ಏನಾದ್ರೂ ಇದ್ರೆ ಅದನ್ನ ಬಿಟ್ಬಿಡಿ. ಮಾರ್ಕ್ಸ್ ಕಾರ್ಡ್ ನಲ್ಲಿ ದ್ವಿತೀಯ PU ಪರೀಕ್ಷೆ 2026 ಅಂತ ಅಷ್ಟಿರುತ್ತೆ ಹೊರತು ಪರೀಕ್ಷೆ 1 ಅಂತಾಗ್ಲಿ, ಪರೀಕ್ಷೆ 2 ಅಂತಾಗ್ಲಿ, ಎಕ್ಸಾಮ್ 1 ಅಥವಾ ಎಕ್ಸಾಮ್ 2 ಅಂತಾಗ್ಲಿ, ಎಕ್ಸಾಮ್ 1 ನಲ್ಲಿ 4 ಸಬ್ಜೆಕ್ಟ್ ನ ಪಾಸ್ ಆಗಿದ್ದಾರೆ, ಎಕ್ಸಾಮ್ 2 ನಲ್ಲಿ 2ನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಈ ಯಾವ ಮಾಹಿತಿನೂ ಇರೋದಿಲ್ಲ, ಒಂದು ಮಾರ್ಕ್ಸ್ ಕಾರ್ಡ್ ಮಾತ್ರ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ನೀವು ಯಾವುದೋ ಕಾರಣಕ್ಕೆ, ಬೇರೇನೋ ವಿಚಾರಕ್ಕೆ ನೀವು ಪರೀಕ್ಷೆನಲ್ಲಿ 24 ಅಂಕಗಳನ್ನ ಇಂಗ್ಲಿಷ್ ವಿಷಯದಲ್ಲಿ ತೆಗೆದುಕೊಳ್ಳಕ್ ಆಗಿಲ್ಲ ಅಂತ ಹೇಳಿದ್ರೆ, ಬರುವ ಮೇ 3ನೇ ತಾರೀಕು ನಡೆಯುವಂತ ಪರೀಕ್ಷೆ ಏನಿದೆ ಅದಕ್ಕೆ ಸೂಕ್ತ ತಯಾರಿಯನ್ನ ನೀವು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಈ ಸಾರಿ ಪಾಸ್ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಯಾಕಂದ್ರೆ ವರ್ಷ ಇಡೀ ಓದಿ ಈಗ ಆಲ್ರೆಡಿ ಒಂದು ಪರೀಕ್ಷೆಯನ್ನ ಬರೆದಿದ್ದೀರಿ, ಅದಕ್ಕೆ ಮೊದಲು 2 ಪ್ರಿಪರೇಟರಿಯನ್ನ ಬರೆದಿದ್ರಿ. ಸೊ ಅಲ್ಲಿಗೆ ಒಟ್ಟು 3 ಪರೀಕ್ಷೆಗಳನ್ನ ಈಗ ಆಲ್ರೆಡಿ ನೀವು ಬರೆದಿದ್ದೀರಿ. ಈಗ ಬರೀಬೇಕಾಗಿರೋದು 4ನೇ ಪರೀಕ್ಷೆ. ನಿಮ್ಮ ಮಿದುಳಿಗೆ ಇಂಗ್ಲಿಷ್ ವಿಷಯ ಪೂರ್ತಿ ಗೊತ್ತಿರುತ್ತೆ. ಈಗ ಸ್ವಲ್ಪ ಪರಿಶ್ರಮವನ್ನ ನೀವು ಹಾಕ್ಬಿಟ್ರೆ 10-15 ದಿನಗಳ ಪರಿಶ್ರಮವನ್ನ ನಿಮ್ ಕೈಲಿ ಹಾಕ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ಪರೀಕ್ಷೆ 2ರಲ್ಲಿ ನೀವು ಪಾಸ್ ಆಗ್ತೀರಿ. ನೋಡಿ, ಈ ಬ್ಲೂ ಪ್ರಿಂಟ್ ಅನ್ನೋದು ಈ ಬಾರಿ ನಿಮ್ಗೆ ಪರೀಕ್ಷೆನಲ್ಲಿ ಕೊಟ್ಟಿದ್ರು. ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ನಿಗದಿತವಾದಂತ ಬ್ಲೂ ಪ್ರಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಪಾಠದಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದ್ರ ಜೊತೆಗೆ ಎಷ್ಟು ಅಂಕದ ಪ್ರಶ್ನೆ ಬರ್ತದೆ, ಇಂತಿಷ್ಟೇ ಅಂಕದ ಪ್ರಶ್ನೆ ಬರುತ್ತೆ ಅಂತ. ಈಗ ಉದಾಹರಣೆಗೆ ರೋಮಿಯೋ ಜೂಲಿಯಟ್ ಮೊದಲನೇ ಪಾಠ, ಅದರಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಸೊ 2 ಮಾರ್ಕ್ಸ್ ಇಂದು 1 ಕ್ವಶನ್, 1 ಮಾರ್ಕ್ ಇಂದು 1 ಕ್ವಶನ್ ಅಂತ ಹೇಳಿ ನಿಮಗೆ ಜಾನ್ವರಿ ಹೊತ್ತಿಗೆ, ಡಿಸೆಂಬರ್ ಹೊತ್ತಿಗೆ ನಿಮಗೆ ಗೊತ್ತಾಗಿತ್ತು. ಅದರ ಆಧಾರದ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ ಇತ್ತು. ಅದರ ಆಧಾರದ ಮೇಲೆ 2 ಪ್ರಿಪರೇಟರಿ ಪರೀಕ್ಷೆಗಳು ಆಯ್ತು. ಅದೇ ಆಧಾರದ ಮೇಲೆ ಎಕ್ಸಾಮ್ 1 ಕೂಡ ಆಯ್ತು. ಈ ಬ್ಲೂ ಪ್ರಿಂಟ್ ಏನಿದೆ ಅದು ನಿಮಗೆ ಕಾಲೇಜಿನ ಹಂತದಲ್ಲಿ ನಿಮ್ಮ ಉಪನ್ಯಾಸಕರು ಕೊಟ್ಟಿರ್ತಾರೆ. ನೀವು ಅದನ್ನ ನೋಡಿರ್ತೀರಿ. ಅದನ್ನ ಮತ್ತೆ ಒಂದ್ ಕಡೆ ಗುರ್ತು ಮಾಡ್ಕೊಳ್ಳಿ. 14 ಪಾಠಗಳಲ್ಲಿ 10 MCQ ಬರುತ್ತೆ. 2 ಅಂಕದ ಪ್ರಶ್ನೆಗಳು ಯಾವ್ದ್ಯಾವ್ದ್ರಲ್ಲಿ ಬರುತ್ತೆ, 3 ಅಂಕದ ಪ್ರಶ್ನೆ ಯಾವ್ದ್ರಲ್ಲಿ ಬರುತ್ತೆ, 4 ಅಂಕದ ಪ್ರಶ್ನೆ ಯಾವ್ದ್ರಲ್ಲಿ ಬರುತ್ತೆ. ಒಟ್ಟು 120 ಮಾರ್ಕಿಗೆ ಗರಿಷ್ಠ
ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಇರುತ್ತೆ, 120 ಮಾರ್ಕ್ಸ್. ಅದರಲ್ಲಿ 60 ಮಾರ್ಕ್ಸ್ ನಿಮ್ಮ ಪಠ್ಯ ಸ್ಪ್ರಿಂಗ್ಸ್ ಅಂತ ಏನಿತ್ತು ಅದರಿಂದ ಬರುತ್ತೆ. ಇನ್ನು 60 ಅಂಕಗಳು ಸ್ಟ್ರೀಮ್ಸ್ ಅಂತ ಹೇಳಿ ಏನು ವರ್ಕ್ ಬುಕ್ ಇತ್ತು ಅದರಿಂದ ಬರುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ನೀವು ಆ ಬ್ಲೂ ಪ್ರಿಂಟ್ ಅನ್ನ ನಿಮ್ಮ ಕಾಲೇಜಿಗೆ ನೀವು ಹೋದ್ರೆ ನಿಮ್ಮ ಉಪನ್ಯಾಸಕರು, ನಿಮ್ಮ ಪ್ರಾಂಶುಪಾಲರು ಕೊಡ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಇದ್ರೆ ಕೆಲಸ ಸುಲಭ. ಈಗ್ಲೇನೆ ಇನ್ನೊಮ್ಮೆ ನೋಡಿ, 14 ಪಾಠಗಳಲ್ಲಿ 1 ಅಂಕದ MCQ ಪ್ರಶ್ನೆ ಬರುವಂತಹ 10 ಪಾಠ ಯಾವುದು? ಇದನ್ನ ನೀವು ಗಮನಿಸಿದ್ರೆ ಸಾಕಾಗತ್ತೆ. 3 ಅಂಕದ ಪ್ರಶ್ನೆ ಬರುವಂತ ಪಾಠಗಳು ಯಾವುದು, 4 ಅಂಕದ ಪ್ರಶ್ನೆಗಳು ಬರುವಂತ ಪಾಠಗಳು ಯಾವುದು ಅನ್ನೋದನ್ನ ನೀವು ಗಮನಿಸ್ಬಿಟ್ರೆ ಕೆಲಸ ನಿಮಗೆ ಸುಲಭ ಆಗತ್ತೆ. ಇದನ್ನ ನೀವು ಮೊದಲು ಮಾಡಬೇಕಾಗಿರುವಂತ ಕೆಲಸ. ಮತ್ತೊಮ್ಮೆ ಬ್ಲೂ ಪ್ರಿಂಟ್ ಅನ್ನ ಇನ್ನೊಂದ್ಸರಿ ನೋಡಿ, ಮತ್ತೆ ಇದನ್ನ ಬರೀ ಓದೋದಲ್ಲ, ಒಂದು ಕಡೆ ಬರೆದುಕೊಳ್ಬೇಕು. ಹೀಗೆ ಬರೆದುಕೊಂಡ್ರೆ ಆಗುವಂತ ಒಂದು ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಿದುಳಿಗೆ, ನಮ್ಮ ನೆನಪಿಗೆ ಮತ್ತೆ ಇದು ರಿಜಿಸ್ಟರ್ ಆಗತ್ತೆ, ದಾಖಲಾಗತ್ತೆ. ಏನಂತ ದಾಖಲಾಗತ್ತೆ? 14 ಪಾಠ ಇದೆ, ಇದರಲ್ಲಿ ಈ 10 ಪಾಠಗಳಿಗೆ ಮಾತ್ರ MCQ, ಈ 4 ಪಾಠಗಳಲ್ಲಿ 3 ಅಂಕದ ಪ್ರಶ್ನೆ, ಈ 4 ಪಾಠದಲ್ಲಿ 4 ಅಂಕದ ಪ್ರಶ್ನೆ ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಹೀಗೆ ಗೊತ್ತು ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮ ಮೆಮೊರಿಗೆ ಅದನ್ನ ಕಮಿಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಪರೀಕ್ಷೆ ಅಂತ ಹೇಳಿದ್ರೆ ಕೇಳಿರುವ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸುವುದು ಪರೀಕ್ಷೆನಲ್ಲಿ ಯಶಸ್ಸನ್ನ ಗಳಿಸ್ಕೊಳ್ಳೋದಿಕ್ಕೆ ಇರುವ ಮಾರ್ಗ. ಪರೀಕ್ಷೆನಲ್ಲಿ ನಮ್ಗೆಷ್ಟು ಗೊತ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆನ್ಸರ್ ಪೇಪರ್ ಮೇಲೆ ನಾವು ಎಷ್ಟು ಗೊತ್ತುಪಡಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇದನ್ನ ನೀವು ನೆನ್ಪಿಟ್ಟುಕೊಳ್ಬೇಕು, ಆಗ್ಬೋದಲ್ವಾ? ನೋಡಿ, ಈ MCQಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ವಾ? 10 ಪಾಠಗಳಿಗೆ ಈ 14 ಪಾಠಗಳಲ್ಲಿ 10 ಪಾಠಗಳಿಗೆ ಮಾತ್ರ MCQ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಇದು ಕೂಡ ಒಂದು ಸಿದ್ಧತೆ, ಪ್ರಿಪರೇಷನ್ ಪಾರ್ಟ್. ಈಗ ನೀವು ಮೇ 3ನೇ ತಾರೀಕು ಬರೀತಾ ಇರುವಂತಹ ಇಂಗ್ಲಿಷ್ ವಿಷಯದ ಪರೀಕ್ಷೆ ಏನಿರುತ್ತೆ, ಅದಕ್ಕೆ ನಿಮ್ಮ ಸಿದ್ಧತೆ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಈಗ ಪರೀಕ್ಷೆ 1ರಲ್ಲಿ ನೀವು ಗಮನಿಸಿದ್ರಪ್ಪ ಅಂತ ಹೇಳಿದ್ರೆ, ಸುಮಾರು 50ರಷ್ಟು ಪ್ರಶ್ನೆಗಳು 3 ಮಾಡೆಲ್ ಕ್ವಶನ್ ಪೇಪರ್ ಇಂದ ಮತ್ತೆ 2 ಪ್ರಿಪರೇಟರಿ ಕ್ವಶನ್ ಪೇಪರ್ಗಳಿಂದ ರಿಪೀಟ್ ಆಗಿದ್ದು ಅನ್ನೋದು ನೀವೀಗ ಆಲ್ರೆಡಿ ಗಮನಿಸಿರ್ತೀರಿ. ಇದು ಇಂಗ್ಲಿಷ್ ಒಂದೇ ವಿಷಯದಲ್ಲ, ಬೇರೆ ವಿಷಯಗಳಲ್ಲೂ ಕೂಡ ಇದೇ ಸೂತ್ರವನ್ನು ಅನುಸರಿಸಿದ್ರು ಅನ್ನೋದನ್ನ ನೀವೀಗ ಆಲ್ರೆಡಿ ಗಮನಿಸಿದ್ದೀರಿ. ಹಾಗಾಗಿ ಪರೀಕ್ಷೆ 2ರಲ್ಲೂ ಕೂಡ ಇದೇ ತರದ ಒಂದು ಪ್ರಯತ್ನ ಆಗಿರುತ್ತೆ, ಕೆಲಸ ಆಗಿರುತ್ತೆ. ಹಾಗಾಗಿ ನೀವು ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅನ್ನ ನೋಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು 2 ಪ್ರಿಪರೇಟರಿ ಪರೀಕ್ಷೆ. ಈ 2 ಪ್ರಿಪರೇಟರಿ ಪರೀಕ್ಷೆಯ ಕ್ವಶನ್ ಪೇಪರ್ ಮತ್ತೆ 3 ಮಾಡೆಲ್ ಕ್ವಶನ್ ಪೇಪರ್ಗಳ ಏನಿತ್ತು ಅದನ್ನ ನೀವು ಮತ್ತೆ ಮತ್ತೆ ಬರಿಬೇಕು, ಓದಿ ನೋಡ್ಬೇಕು. ಇಂಗ್ಲಿಷ್ ನಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಓದೋದಕ್ಕಿಂತ ಬರೆಯೋದು ಬಹಳ ಮುಖ್ಯ ಆಗತ್ತೆ. ಅದರಲ್ಲೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇನಿದ್ದೀರಿ, ನೀವು ಸಾಕಷ್ಟು ಬರೆದು ಅಭ್ಯಾಸ ಮಾಡಬೇಕು. ಈ 3 ಮಾಡೆಲ್ ಕ್ವಶನ್ ಪೇಪರ್ ಮತ್ತು 2 ಪ್ರಿಪರೇಟರಿ ಪೇಪರ್ ಅನ್ನ ನೀವು ಹೇಗೆ ಬಳಸ್ಕೊಳ್ಬಹುದಪ್ಪ ಅಂತ ಹೇಳಿದ್ರೆ, MCQಗಳೇನಿರುತ್ತೆ ಆ 10 ಪ್ರಶ್ನೆಗಳು ಅದನ್ನ ಬರೀರಿ, ಅದಕ್ಕೆ ಸೂಕ್ತವಾದಂತ ಉತ್ತರ ಏನು ಅನ್ನೋದನ್ನ ಗುರ್ತಿಸಿ ನಿಮ್ಮ ಲೆಕ್ಚರರ್ ಜೊತೆ ಒಮ್ಮೆ ಚರ್ಚೆ ಮಾಡಬಹುದು. ಸಾಮಾನ್ಯ ಇದನ್ನ ನೀವು ಫೆಬ್ರವರಿ ಹಂತದಲ್ಲಿ ತರಗತಿನಲ್ಲಿ ಸಾಕಷ್ಟು ಬರೆದಿರ್ತೀರಿ, ಸಾಲ್ವ್ ಕೂಡ ಮಾಡಿರ್ತೀರಿ. ಹಾಗೆ ಪ್ರಿಪರೇಟರಿ ಹಂತದ ಪರೀಕ್ಷೆ ಏನಿತ್ತು, ಅದರ ಪ್ರಶ್ನೆ ಪತ್ರಿಕೆ ಏನಿತ್ತು, ಅದರ ಪ್ರಶ್ನೆಗಳನ್ನು ಕೂಡ ನೀವು ಒಮ್ಮೆ ಬರೀರಿ. ಒಂದು ಇಂಗ್ಲಿಷ್ ನಲ್ಲಿ ನೀವು ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಒಂದು ಗುಟ್ಟನ್ನ ನಾನು ನಿಮ್ಗೆ ಹೇಳ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಬರೆಯೋದು. ಇಂಗ್ಲಿಷ್ ಅನ್ನ ಓದೋದಕ್ಕಿಂತ ಬರೆಯೋದು ಬಹಳ ಮುಖ್ಯ. ಮೋರ್ ಟೈಮ್ಸ್ ಯು ರೈಟ್, ಮೋರ್ ಕ್ಲಿಯರ್ ಯು ವಿಲ್ ಬಿ ಇನ್ ಯುವರ್ ಆನ್ಸರ್ಸ್. ಹೆಚ್ಚು ಬಾರಿ ಬರೆದಷ್ಟು
ನಿಮಗೆ ಹೆಚ್ಚು ಸ್ಪಷ್ಟವಾಗಿ ಪರೀಕ್ಷೆನಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ ಅನುಕೂಲ ಆಗತ್ತೆ. ಈ ಪ್ರಿಪರೇಟರಿ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಬರುವಂತ ಗ್ರಾಮರ್ ಪ್ರಶ್ನೆಗಳು ಏನಿದೆ ಆ ಪ್ರಶ್ನೆಗಳನ್ನ ಸಾಕಷ್ಟು ಬಾರಿ ಬರೆದು ಅಭ್ಯಾಸ ಮಾಡಿ. ಯಾಕಂದ್ರೆ ಈ ಸಾರಿ ಪರೀಕ್ಷೆ ಒಂದರಲ್ಲೂ ಸಹ ಕೆಲವು ಪ್ರಶ್ನೆಗಳು ಪ್ರಿಪರೇಟರಿ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿತ್ತು ಅದರಿಂದ ಗ್ರಾಮರ್ ಸೆಕ್ಷನ್ ನಲ್ಲಿ ರಿಪೀಟ್ ಆಗಿತ್ತು. ಹಾಗಾಗಿ ನಿಮಗೆ ಸ್ವಲ್ಪ ಅವುಗಳಿಗೆ ಉತ್ತರ ಮಾಡಲಿಕ್ಕೆ, ಉತ್ತರವನ್ನ ಹೇಳಲಿಕ್ಕೆ, ಬರೀಲಿಕ್ಕೆ ಅನುಕೂಲ ಆಗತ್ತೆ. ನಂತರ ಈ 3 ಮತ್ತೆ 4 ಅಂಕದ ಪ್ರಶ್ನೆಗಳು ಏನಿದಾವೆ ಇದನ್ನ ನಿಮಗೆ ಕಾಲೇಜಿನಲ್ಲಿ ಅಥವಾ ತರಗತಿ ಹಂತದಲ್ಲಿ ನಿಮ್ಮ ಟೀಚರ್ ನಿಮಗೊಂದು ಸಣ್ಣ ಸಮ್ಮರಿಯನ್ನ ಬರ್ಸಿರ್ತಾರೆ, ಸಾರಾಂಶವನ್ನ ಬರ್ಸಿರ್ತಾರೆ. ಸಾರಾಂಶವನ್ನ ನೀವು ಬರ್ದು ಅಭ್ಯಾಸ ಮಾಡಿದ್ರೆ ತಪ್ಪಿಲ್ಲದೆ, ಸ್ಪೆಲ್ಲಿಂಗ್ ತಪ್ಪು ಮಾಡದೆ ನಿಮಗೆ ಬರೀಲಿಕ್ಕೆ ಸಾಧ್ಯ ಆದ್ರೆ ಈ 3 ಮತ್ತೆ 4 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಿಮಗೊಂದು ಅವಕಾಶ ಆಗತ್ತೆ. ನಂತರ ಇಂಗ್ಲಿಷ್ ನಲ್ಲಿ ನೀವು ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಲೆಟರ್ ರೈಟಿಂಗ್, ಡೈಲಾಗ್ ರೈಟಿಂಗ್ ಮತ್ತೆ ನೋಟ್ ಮೇಕಿಂಗ್ 5, 3 + 2 ಒಟ್ಟು 10 ಮಾರ್ಕ್ಸಿಗೆ ಈ 3 ಪ್ರಶ್ನೆಗಳಿಂದ ನಿಮಗೆ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಲೆಟರ್ ರೈಟಿಂಗ್ ನ ಫಾರ್ಮೆಟ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಅದನ್ನು ಸರಿಯಾಗಿ ಬರೆದ್ರೆ. ಡೈಲಾಗ್ ರೈಟಿಂಗ್ ಅಲ್ಲೇ ಸೂಚನೆ ಇರುತ್ತೆ, ಅದನ್ನ ನಿಮಗೆ ಬರೀಲಿಕ್ಕೆ ಸಾಧ್ಯ ಆದ್ರೆ. ನೋಟ್ ಮೇಕಿಂಗ್ ಅಲ್ಲೇ ಒಂದು ಸಣ್ಣ ಗ್ರಾಫ್ ಚಿತ್ರವನ್ನ ಕೊಟ್ಟಿರ್ತಾರೆ, ಅದನ್ನ ಬರೀಲಿಕ್ಕೆ ಸಾಧ್ಯ ಆದ್ರೆ 10ರಲ್ಲಿ 10 ತಗೊಳ್ಬಹುದು. 24ರಲ್ಲಿ 10 ಅಂಕಗಳು ಇಲ್ಲೇ ಬರುತ್ತೆ. ಇನ್ನು ಉಳಿದದನ್ನ ನೀವು ಸ್ಕೋರ್ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರತಿದಿನ ಮೇ 3ರವರೆಗೆ ದಿನಕ್ಕೆ ಕನಿಷ್ಠ 5-6 ಗಂಟೆಗಳ ಕಾಲ ಬರೀಬೇಕು, ಓದಬೇಕು. ಆದ್ರೆ ಇಂಗ್ಲಿಷ್ ನಲ್ಲಿ ಓದೋದಕ್ಕಿಂತ ಬರೆದು ಅಭ್ಯಾಸ ಮಾಡೋದು ಬಹಳ ಮುಖ್ಯ ಆಗತ್ತೆ. ಈಗ MCQ 10 ಪಾಠಗಳಿಂದ ಬರುತ್ತೆ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಆ 10 ಪಾಠಗಳ ಪಟ್ಟಿಯನ್ನ ನೀವು ಫಿಕ್ಸ್ಡ್ ಬ್ಲೂ ಪ್ರಿಂಟ್ ಅಲ್ಲಿ ನೀವು ಗಮನಿಸಿರ್ತೀರಿ. ಇನ್ನೊಮ್ಮೆ ಅದನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಆ ಪಾಠಗಳನ್ನ ಸ್ವಲ್ಪ ಓದ್ಲಿಕ್ಕೆ ಪ್ರಯತ್ನ ಮಾಡಿ. ಓದೋದು ಮತ್ತೆ ಅದರಲ್ಲಿರುವಂತ ಮುಖ್ಯವಾದ ಅಂಶಗಳನ್ನ ಒಂದ್ ಕಡೆ ಗುರ್ತು ಹಾಕೊಳ್ಳೋದನ್ನ ಅಭ್ಯಾಸ ಮಾಡಿ. ನಂತರ 2 ಅಂಕದ ಪ್ರಶ್ನೆಗಳು ನಿಮಗೆ 4 ಪಾಠದಿಂದ ಬರ್ತವೆ. ಅದರಲ್ಲಿ 3ಅನ್ನ ನೀವು ಬರಿಬೇಕು. ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್, ವಾಟರ್ 6 ಪದ್ಯಗಳಲ್ಲಿ 3 ಪದ್ಯಗಳು 1 + 2, 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಇನ್ನ 3 ಪದ್ಯಗಳಿಗೆ 3 ಅಂಕದ ನೇರ ಪ್ರಶ್ನೆ. ಸೊ ಹಾಗಾಗಿ ಆ 3 ಅಂಕದ ಪ್ರಶ್ನೆಗಳಿಗೆ ಸಮ್ಮರಿಯನ್ನ ಬರೆದ್ರೆ ಸಾಕಾಗತ್ತೆ. ಈ 1 + 2 ಏನಿರುತ್ತೆ ಅದು ನೀವು ಆ ಪದ್ಯಗಳನ್ನ ಸ್ವಲ್ಪ ಅಭ್ಯಾಸ ಮಾಡಿದ್ರೆ, ಈಗ ರೋಮಿಯೋ ಜೂಲಿಯಟ್, ಆನ್ ಚಿಲ್ಡ್ರನ್ ಇವೆರಡನ್ನು ಕೂಡ ನೀವು ಆರಂಭದಲ್ಲೇ ಜೂನ್ ತಿಂಗಳಲ್ಲೇನೆ ಕಲಿಯೋದಕ್ಕೆ ಶುರು ಮಾಡಿದ್ರಿ. ಈ ರೋಮಿಯೋ ಅಂಡ್ ಜೂಲಿಯಟ್, ಆನ್ ಚಿಲ್ಡ್ರನ್ ಇದನ್ನ ಒಂದು 10 ಬಾರಿ ಬರೀರಿ, 15 ಬಾರಿ ಪದ್ಯವನ್ನೇ ಬರೀರಿ. ಆಗ ನಿಮಗೆ ಆ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತೆ. ಅಲ್ಲಿ ಕೇಳಿರುವ 2 ಪದಗಳನ್ನ ನೀವು ಬರೆದ್ರೆ ಸಾಕಾಗತ್ತೆ. ಇದಕ್ಕೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಪ್ರಿಪರೇಟರಿಯ 2 ಕ್ವಶನ್ ಪೇಪರ್ ಏನಿತ್ತು ಆ ಪ್ರಶ್ನೆಗಳನ್ನೇ ನೀವು ಚೆನ್ನಾಗಿ ಅಭ್ಯಾಸ ಮಾಡೋದ್ರ ಜೊತೆಗೆ ಕನಿಷ್ಠ ರೋಮಿಯೋ ಅಂಡ್ ಜೂಲಿಯಟ್, ಆನ್ ಚಿಲ್ಡ್ರನ್ ಪದ್ಯ ಬಹಳ ಸಣ್ಣ ಪದ್ಯಗಳು ಬರೆದು ನೀವು ಅಭ್ಯಾಸ ಮಾಡಿದ್ರೆ ಪರೀಕ್ಷೆನಲ್ಲಿ 1 ಅಂಕ ಮತ್ತೆ 2 ಅಂಕದ ಮಾರ್ಕ್ಸ್ ನ ಏನು ಕ್ವಶನ್ಸ್ ಇರುತ್ತೆ ಅದರಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಸುಲಭ ಆಗತ್ತೆ. ನಂತರ ಈ 3 ಅಂಕದ ಪ್ರಶ್ನೆ 6 ಪಾಠಗಳಲ್ಲಿ ಬರುತ್ತೆ. ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು. ಇಲ್ಲಿ ನಾನೀಗ ಆಲ್ರೆಡಿ ನಿಮ್ಗೆ ಹೇಳ್ತಾ ಇದ್ದೆ, ಮತ್ತೆ ಹೇಳ್ತೇನೆ, ಪದ್ಯಗಳ ಕಡೆಗೆ ನೀವು ಗಮನ ಕೊಡಿ. ವೆನ್ ಯು ಆರ್ ಓಲ್ಡ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಈ 3 ಪದ್ಯಗಳ ಸಾರಾಂಶವನ್ನ ಬರೆದ್ರು ಸಾಕಾಗತ್ತೆ. ಕೊನೆ ಪಕ್ಷ ಪ್ರಶ್ನೆ ನಿಮಗೆ ಸೂಕ್ತವಾಗಿ ಕೇಳಿರುವ ಪ್ರಶ್ನೆಗೆ ಸೂಕ್ತವಾಗಿ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ. ನಿಮ್ಮ ಉಪನ್ಯಾಸಕರು ನಿಮಗೆ ಕೊಟ್ಟಿರುವಂತ ಸಮ್ಮರಿಯನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಬರೆದ್ರೆ ಕನಿಷ್ಠ 3 ಅಂಕಕ್ಕೆ 1 ಅಂಕವನ್ನಾದ್ರೂ ಕೊಡ್ತಾರೆ. ಕೆಲವು ಸರಿ ಸಾರಾಂಶದ ಮಾದರಿಯ ಪ್ರಶ್ನೆಯೇ ಕೇಳಿದ್ರೆ 3ಕ್ಕೆ 3 ಬರುತ್ತೆ.
ಸೊ ಹಾಗಾಗಿ ನೀವು ಉಪನ್ಯಾಸಕರು ಕೊಟ್ಟಿರುವಂತ ಸಮ್ಮರಿಯನ್ನ ಚೆನ್ನಾಗಿ ಒಂದು ಅರ್ಧ ಪುಟದ ಸಮ್ಮರಿಯನ್ನ ನೀವು ಅಭ್ಯಾಸ ಮಾಡಿ, 3 ಪದ್ಯ ಅಭ್ಯಾಸ ಮಾಡಿ ಬರೆದ್ರೆ, ಪ್ರಶ್ನೆಯ ಸಾರಾಂಶ ರೂಪದ ಪ್ರಶ್ನೆಯೇ ಆಗಿದ್ರೆ 3 ಸಿಗತ್ತೆ, ಇಲ್ಲ 1 ಅಂಕವಾದ್ರೂ ಸಿಗತ್ತೆ. ಸಾಮಾನ್ಯ ಒಂದಾದ್ರೂ ಸಾರಾಂಶ ರೂಪದ ಪ್ರಶ್ನೆ ಇರುತ್ತೆ, 3+2 5 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಕ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ವೆನ್ ಯು ಆರ್ ಓಲ್ಡ್ ಟು ದ ಫುಡ್ ಫ್ರಮ್ ಇಟ್ ಚೈಲ್ಡ್, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಈ 3 ಪದ್ಯಗಳೇನಿರುತ್ತೆ ಆ 3 ಪದ್ಯಗಳ ಸಾರಾಂಶವನ್ನ ಚೆನ್ನಾಗಿ ನೀವು ಅಭ್ಯಾಸ ಮಾಡಬೇಕು. ಈ 3 ಜೊತೆಗೆ ನಿಮಗೆ ಜಪಾನ್ ಅಂಡ್ ಬ್ರೆಜಿಲ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸನ್ನಿ ಮಾರ್ನಿಂಗ್ ಪಾಠ ಏನಿತ್ತು ಅದನ್ನೇ ಅಭ್ಯಾಸ ಮಾಡೋದು ತುಂಬಾ ಒಳ್ಳೇದಾಗ್ತದೆ. ಯಾಕಂದ್ರೆ ಸನ್ನಿ ಮಾರ್ನಿಂಗ್ ಪಾಠದಿಂದ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 8 ಅಂಕಕ್ಕೆ ಆ ಒಂದು ಪಾಠದಿಂದ ಬರುತ್ತೆ. ಹಾಗಾಗಿ ನೀವು ಅದರಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇದನ್ನ ನೀವು ಗಮನ ಕೊಟ್ಟು ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ನಂತರ 4 ಅಂಕದ ಪ್ರಶ್ನೆಗೆ ಬಂದಾಗ ನೀವು ಸನ್ನಿ ಮಾರ್ನಿಂಗ್ ಅನ್ನ ಬಿಡೋ ಹಾಗಿಲ್ಲ. 3 ಅಂಕದ ಪ್ರಶ್ನೆಗೂ ನೀವು ಅಲ್ಲಿ ಉತ್ತರವನ್ನ ಬರೀಬೇಕು, 4 ಅಂಕದ ಪ್ರಶ್ನೆಗೂ ಬರೀಬೇಕು. ನೀವು ಬರೀಬೇಕಾಗಿರೋದು ಒಟ್ಟು 3 ಮಾತ್ರ. 6 ಪ್ರಶ್ನೆಗಳಿರುತ್ತೆ, ಅದರಲ್ಲಿ ನೀವು ಬರೀಬೇಕಾಗಿರೋದು 3ಕ್ಕೆ ಮಾತ್ರ. ಸೊ ಒಂದು ನೀವು ಏನ್ ಮಾಡ್ಕೊಳ್ಬೋದು, ಸನ್ನಿ ಮಾರ್ನಿಂಗ್ ಒಂದು, ಮತ್ತಿನ್ನೊಂದು 2 ಡಿಯರ್. 2 ಡಿಯರ್ ಪಾಠವನ್ನ ನೀವು ಜೂನ್ ತಿಂಗಳಲ್ಲೇನೆ ಕಲಿಯೋಕೆ ಶುರು ಮಾಡಿದ್ರಿ. ಹಾಗಾಗಿ ಟೆಸ್ಟ್ ಅಲ್ಲಿ, ಮಿಡ್ ಟರ್ಮ್ ಅಲ್ಲಿ ಅದನ್ನ ಬರೆದಿರ್ತೀರಿ. ಪ್ರಿಪರೇಟರಿಯಲ್ಲಿ ಕೂಡ ಈಗ ಆಲ್ರೆಡಿ ಬರೆದಿರ್ತೀರಿ. ಮೇನ್ ಎಕ್ಸಾಮ್ ಅಲ್ಲಿ ಒಮ್ಮೆ ಬರೆದಿದ್ದೀರಿ. ಸೊ ಹಾಗಾಗಿ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಪ್ಲಸ್ 2 ಪ್ರಿಪರೇಟರಿ ಪ್ಲಸ್ 1 ಪರೀಕ್ಷೆ. ಸೊ ನೀವು ಇಲ್ಲಿಗೆ ಒಟ್ಟು 2 + 1 3 + 2 5 ಬಾರಿ ಈ ಪಾಠದಿಂದ ಉತ್ತರವನ್ನ ನೀವು ಬರೆದಿರ್ತೀರಿ. ಹಾಗಾಗಿ 2 ಡಿಯರ್ ಪಾಠವನ್ನ ಬಿಡಬೇಡಿ, ಸನ್ನಿ ಮಾರ್ನಿಂಗ್ ಅನ್ನ ಬಿಡಬೇಡಿ. ನಂತರ ಗಾರ್ಡನರ್ ಇರ್ಬೋದು, ವೋಟರ್ ಇರ್ಬೋದು, ವೇರ್ ದೇರ್ ಇಸ್ ಎ ವೀಲ್ ಇರ್ಬೋದು. ಕೆಲವು ವಿದ್ಯಾರ್ಥಿಗಳಿಗೆ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವ ಪಾಠ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ 2 ಡಿಯರ್, ಸನ್ನಿ ಮಾರ್ನಿಂಗ್ ಈ ಎರಡನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಬಹುಶಃ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗಾರ್ಡನರ್, ತಮ್ಮಣ್ಣ ಮತ್ತೆ ಬಸವಯ್ಯನ ಕತೆ ಇರುವಂತಹ ಪಿ ಲಂಕೇಶ್ ಅವರ ಗಾರ್ಡನರ್ ಪಾಠ ಸುಲಭವಾಗಿ ಸರಳವಾಗಿ ಅರ್ಥ ಆಗಿರುತ್ತೆ. ಈ 3 ಪಾಠಗಳ ಸಮ್ಮರಿಯನ್ನ ನೀವೇನು ಕಲ್ತಿರ್ತೀರಿ ಅದನ್ನೇ ಚೆನ್ನಾಗಿ ಬರೆದು ಅಭ್ಯಾಸವನ್ನ ಮಾಡಿ, ಪ್ರಶ್ನೆಗೆ ಸೂಕ್ತ ಉತ್ತರ ಬರೀಲಿಕ್ಕಾದ್ರೆ ಬರೀರಿ. ಆಗ್ಲಿಲ್ಲ ಅಂತ ಹೇಳಿದ್ರೆ ಕನಿಷ್ಠ ನೀವು ಕಲ್ತಿರುವಂತ ಸಮ್ಮರಿನಾದ್ರೂ ಬರೆದ್ರೆ 4 ಅಂಕಕ್ಕೆ 1 ಅಥವಾ 2 ಅಂಕಗಳು ಧಾರಾಳವಾಗಿ ನಿಮಗೆ ಸಿಕ್ಕತ್ತೆ. ಸೊ ಹಾಗಾಗಿ 3 ಪ್ರಶ್ನೆಗಳಿಗೆ 2 ಅಂಕ ನಿಮಗೆ ದೊರೆತರೂ ಕೂಡ 6. ಇಲ್ಲಿ 6, ಅಲ್ಲಿ 3 ಅಂಕದ ವಿಚಾರದಲ್ಲಿ 6, 12 ಆಯ್ತು. MCQ ನಲ್ಲಿ ಕನಿಷ್ಠ 4 ನೀವು ತಗೊಂಡ್ರು 16 ಆಗೋಗುತ್ತೆ. ನಂತರ ಸುಲಭವಾದಂತ ಅಂಕಗಳನ್ನ ಸುಲಭವಾಗಿ ಗಳಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂತಹ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಒಂದು 13ನೇ ಪ್ರಶ್ನೆ ಪ್ರನೌನ್ಗಳನ್ನ ಮ್ಯಾಚ್ ದ ಫಾಲೋಯಿಂಗ್ ಮಾಡುವಂಥದ್ದು. ಇನ್ನೊಂದು ಲೆಟರ್ ರೈಟಿಂಗ್ ಮತ್ತೆ ನೋಟ್ ಮೇಕಿಂಗ್ ಮತ್ತೆ ಡೈಲಾಗ್ ರೈಟಿಂಗ್. ಈ 3 ಅವಕಾಶ ಇರುತ್ತೆ. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಅರ್ಧ ಪುಟದ ಒಂದು ಎಸ್ಸೆ ಅಥವಾ ಪ್ಯಾಸೇಜ್ ಅನ್ನ ಕೊಟ್ಟು ಅದರ ಮೇಲೆ ನಿಮಗೆ 9 ಅಂಕದ ಅಂದ್ರೆ 1 ಅಂಕದ 9 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇದರಲ್ಲಿ ಒಂದು ಏನು ಪದದ ಅರ್ಥ ಕೊಡಿ ಅಂತನೋ, ವಿರುದ್ಧಾರ್ಥಕ ಪದ ಅರ್ಥ ಕೊಡಿ ಅಂತನೋ 1 ಅಥವಾ 2 ಪ್ರಶ್ನೆಗಳಿರುತ್ತೆ. ಉಳಿದಂತೆ ಕನಿಷ್ಠ 7 ಪ್ರಶ್ನೆಗಳು ಆ ಪ್ಯಾಸೇಜ್ ಏನಿರುತ್ತಲ್ಲ ಆ ಪ್ಯಾಸೇಜ್ ನಲ್ಲಿ ಇರುವುದನ್ನೇ ಹುಡುಕಿ ಬರೆಯುವಂತಹ ಉತ್ತರವನ್ನ ಬರೆಯುವಂತಹ ಪ್ರಶ್ನೆಗಳು ಇರುತ್ತೆ. ಸೊ ಹಾಗಾಗಿ ನೀವು ಈ ಪ್ಯಾಸೇಜ್ ಅಲ್ಲಿ 7 ಅಂಕಗಳನ್ನ ಗಳಿಸ್ಕೊಳ್ಳೋದಿಕ್ಕೆ ಯಾವ ರೀತಿಯಲ್ಲೂ ಸಮಸ್ಯೆ ಆಗೋದಿಲ್ಲ. ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ಯಾಸೇಜ್ ಅನ್ನ ಒಮ್ಮೆ ಓದಿ, ನಂತರ ಆ ಪ್ರಶ್ನೆಗಳನ್ನು ಒಮ್ಮೆ ಓದಿ, ಆ ಪ್ರಶ್ನೆಗಳಲ್ಲಿ ಬಂದಿರುವ ಪದಗಳು ಪ್ಯಾಸೇಜ್ನ ಯಾವ ಸಾಲಿನಲ್ಲಿದೆ ಅಂತ ಹುಡುಕಿ ಸಾಮಾನ್ಯವಾಗಿ ಆ ಸಾಲೆ ಆ ಪ್ರಶ್ನೆಗೆ ಉತ್ತರ ಆಗಿರುತ್ತೆ.
ಇದೊಂದು ಟೆಕ್ನಿಕ್ ಅನ್ನ ನೀವು ಬಳಸಿದ್ರೆ 9ಕ್ಕೆ ಕನಿಷ್ಠ ಕಡಿಮೆ ಅಂತ ಹೇಳಿದ್ರು 5 ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬಹುದು. ಸೊ ಹಾಗಾಗಿ 5 ಅಂಕಗಳನ್ನ ನೀವಿಲ್ಲಿ ತಗೊಳ್ಬಹುದು. ನಂತರ ಲೆಟರ್ ರೈಟಿಂಗ್ ವಿಚಾರಕ್ಕೆ ಬಂದ್ರೆ ಆ ಲೆಟರ್ ರೈಟಿಂಗಿನ ನಮೂನೆಗಳನ್ನ ನಿಮ್ಮ ಉಪನ್ಯಾಸಕರು ತರಗತಿಯಲ್ಲಿ ಸಾಕಷ್ಟು ಬಾರಿ ಹೇಳ್ಕೊಟ್ಟಿರ್ತಾರೆ. ಒಂದು ಕವರ್ ಲೆಟರ್ ಅನ್ನ ಬರೀಬೇಕು, ಮತ್ತೊಂದು ರೆಸ್ಯೂಮ್ ಅನ್ನ ಬರೀಬೇಕು. ಎರಡನ್ನೂ ನೀವು ಬರೆದ್ರೆ ಕನಿಷ್ಠ 3 ಅಂಕಗಳು ನಿಮಗೆ ಸಿಗತ್ತೆ. ಆದ್ರೆ ರೆಸ್ಯೂಮ್ ಬರೀದೆ ಲೆಟರ್ ರೈಟಿಂಗ್ ಅನ್ನ ಕವರ್ ಲೆಟರ್ ಮಾತ್ರ ಬರೆದ್ರೆ ಅಂಕಗಳನ್ನ ಕೊಡಲ್ಲ. ಕವರ್ ಲೆಟರ್ ಮಾತ್ರ ಬರೆದು ರೆಸ್ಯೂಮ್ ಅನ್ನ ಬರೀದೆ ಹೋದ್ರೂ ಕೂಡ ನಿಮಗೆ ಮಾರ್ಕ್ಸ್ ಅನ್ನ ಕೊಡೋದಿಲ್ಲ. ಆ ಫಾರ್ಮೆಟ್ ಅನ್ನ ನಿಮ್ಮ ಉಪನ್ಯಾಸಕರಿಂದ ಕೇಳಿ ತಿಳ್ಕೊಳ್ಬಹುದು. ಈಗ ಆಲ್ರೆಡಿ ನಿಮ್ಮ ಕಣ್ಮುಂದೆನೆ ಈ ಫಾರ್ಮೆಟ್ ಇರುತ್ತೆ, ಬರ್ಸಿರ್ತಾರೆ. ಆ ಫಾರ್ಮೆಟ್ ಅನ್ನ ನೀವು ಫಾಲೋ ಮಾಡಿದ್ರೆ ಸಾಕಾಗತ್ತೆ. ಸೊ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನಪ್ಪಾ ಅಂದ್ರೆ ಲೆಟರ್ ರೈಟಿಂಗ್ ಅಲ್ಲಿ 5ಕ್ಕೆ 5 ನೀವು ತಗೊಳ್ಬಹುದು. ಬಹಳ ಸರಳವಾದಂತಹ ಪ್ರಶ್ನೆಗಳು ಇರುತ್ತೆ. ನೀವು ನೋಡ್ಬೇಕಾಗಿರೋದಿಷ್ಟೇ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಯಾವ ಹುದ್ದೆ ಅಂತ ನೀವು ನೋಡ್ಕೊಂಡಿರ್ಬೇಕು, ಪ್ಲಸ್ ಆ ಜಾಹೀರಾತು ಯಾವ ಪತ್ರಿಕೆಯಲ್ಲಿ ಬಂತು ಅನ್ನೋದನ್ನ ನೀವು ಗಮನಿಸಿರ್ಬೇಕು. ಈ ಎರಡನ್ನ ನೀವು ಸರಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತ ಲೆಟರ್ ರೈಟಿಂಗ್ ಅಲ್ಲಿ 5ಕ್ಕೆ 5 ನೀವು ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಮೇ 3ನೇ ತಾರೀಕು ನಡೀತಾ ಇರುವಂತ ಎಕ್ಸಾಮ್ 2 ಏನಿದೆ ಅದನ್ನ ನೀವು ಚೆನ್ನಾಗಿ ಉತ್ತಮ ಸಿದ್ಧತೆಯಿಂದ ನಿಮಗೆ ತಯಾರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಖಂಡಿತ ನೀವು ಇಂಗ್ಲಿಷ್ನಲ್ಲಿ 80ಕ್ಕೆ 40 ಅಂಕಗಳನ್ನು ತಗೊಳ್ಳೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ನೀವು 40 ತಗೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿ ಇಂಟರ್ನಲ್ಸ್ ಅಲ್ಲಿ 20 ಬಂದಿತ್ತಂದ್ರೆ ನಿಮ್ಮ ಒಟ್ಟು ಅಂಕ 60 ಆಗತ್ತೆ. ನಾನು ಹೇಳಿದ ಮಾದರಿನಲ್ಲಿ, ನಾನು ಹೇಳಿದ ರೀತಿನಲ್ಲಿ ಲೆಟರ್ ರೈಟಿಂಗ್, ಪ್ರನೌನ್ಸ್ಗಳ ಪ್ರಶ್ನೆ, ನೋಟ್ ಮೇಕಿಂಗ್ ಮತ್ತೆ ಪ್ಯಾಸೇಜ್ ಅನ್ನ ನೀವು ನಿಧಾನವಾಗಿ ಓದಿ ಅರ್ಥ ಮಾಡಿಕೊಂಡು ಉತ್ತರ ಬರೆಯೋದಕ್ಕೆ ಸಾಧ್ಯ ಆಯ್ತು ಅಂತಾದ್ರೆ 3 ಮತ್ತೆ 4 ಅಂಕದ ಪ್ರಶ್ನೆಗಳಿಗೆ ಒಳ್ಳೆ ಉತ್ತರಗಳನ್ನ ನೀವು ಬರೆದ್ರಿ ಅಂತ ಹೇಳಿದ್ರೆ 80ಕ್ಕೆ 50 60 ಅಂಕಗಳನ್ನು ತೆಗೆದುಕೊಳ್ಳೋದು ಕಷ್ಟ ಆಗೋದಿಲ್ಲ. ಒಂದು ವೇಳೆ ನೀವು 50 ಅಂಕಗಳನ್ನು ತಗೊಂಡ್ರಿ, ಇಂಟರ್ನಲ್ಸ್ ಅಲ್ಲಿ 20 ಬಂದಿದೆ, ಒಟ್ಟು ಅಂಕ 70. 60ನ್ನೇ ತಗೊಂಡ್ರಿ, ಇಂಟರ್ನಲ್ಸ್ ಅಲ್ಲಿ 20 ಇದೆ, 80 ಆಯ್ತು. ಇಲ್ಲ ಇಂಟರ್ನಲ್ಸ್ ಅಲ್ಲಿ 15 ಮಾತ್ರ ಬಂದಿದೆ, ಇಲ್ಲಿ 60 ತಗೊಂಡ್ರಿ, 75 ಆಯ್ತು. ಒಳ್ಳೆ ಸ್ಕೋರ್ ಆಯ್ತು ಅಲ್ವಾ? ನೀವು ಇದ್ರ ಕಡೆ ಗಮನ ಕೊಡಬೇಕು. ಜೊತೆಗೆ ಇನ್ನೊಂದು ವಿಷಯವನ್ನ ನೀವು ಬಹಳ ಮುಖ್ಯವಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ನೆನಪಿಟ್ಟುಕೊಂಡು ಅಭ್ಯಾಸ ಮಾಡಬೇಕು. ಏನಪ್ಪಾ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನಿಮಗೆ ಲಭ್ಯ ಇರುವಂತಹ ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಈ ಸಮಯವನ್ನ ಪರೀಕ್ಷೆಯ ದಿನ ಉಪಯೋಗಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋದು. ಮೇ 3ನೇ ತಾರೀಕು ನಿಮಗೆ ಇಂಗ್ಲಿಷ್ ಪರೀಕ್ಷೆ ಇದೆ. ಅಲ್ಲಿಯವರೆಗೆ ದಿನಕ್ಕೆ 6 ರಿಂದ 7 ಗಂಟೆಗಳ ಸಮಯವನ್ನ ಇದಕ್ಕೆ ಮೀಸಲಿಡಬೇಕು. ಒಂದು ಸರಿ ನೀವು ನನ್ನನ್ನು ಫೇಲ್ ಮಾಡಿದ್ದೀರಿ ಸರ್, ಈ ಎಕ್ಸಾಮ್ 2 ನಲ್ಲಿ ನೋಡ್ತಾ ಇರಿ, 80ಕ್ಕೆ 60 ಮಾರ್ಕ್ಸ್ ಅನ್ನ ತಗೊಳ್ತೀನಿ, ಒಟ್ಟು ಟೋಟಲ್ 80 ಅಂಕಗಳನ್ನ ನಾನು ತಗೊಳ್ತೀನಿ ಅಂತ ಹೇಳಿ ನೀವು ಚಾಲೆಂಜ್ ಮಾಡಿ ಓದ್ಬೇಕು. ಯಾವಾಗ ನಾವು ಚಾಲೆಂಜ್ ಮಾಡಿ ಓದ್ತೀವಿ, 24 ಅಂಕಗಳನ್ನ ನಾನು ತಗೊಳ್ತೀನಿ, 30 ಅಂಕಗಳನ್ನ ನಾನು ತಗೊಳ್ತೀನಿ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಯನ್ನ ಈ ಸರಿ ಅಭ್ಯಾಸ ಮಾಡಿ ಕರೆಕ್ಟ್ ಆಗಿ ನಾನು ಬರಿತೀನಿ, ಲೆಟರ್ ರೈಟಿಂಗ್ ಅನ್ನ ನೀಟಾಗಿ ನಾನು ಮಾಡ್ತೇನೆ ಅಂತ ನೀವು ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಈ 10-15 ದಿನಗಳು ನಿಮಗೆ ಏನಿದೆ ಇದರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗತ್ತೆ. ಖಂಡಿತ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ 180 ನಿಮಿಷ ಇರುತ್ತೆ, ಅದರಲ್ಲಿ 15 ನಿಮಿಷ 20 ನಿಮಿಷವನ್ನ ಬಿಟ್ಬಿಡಿ. ಸೊ ನಿಮಗೆ ಪರೀಕ್ಷೆ ಇರೋದು 80 ಅಂಕ ಗಳಿಸ್ಕೊಳ್ಳಿಕ್ಕೆ. ಸೊ 1 ಅಂಕಕ್ಕೆ 2 ನಿಮಿಷದ ಅವಧಿ ನಿಮಗೆ ಸಿಗತ್ತೆ. ಈ 2 ನಿಮಿಷದ ಅವಧಿಯನ್ನ ನೀವು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಿಮಗೆ ಗೆಲುವು ಸಿಗ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ವಿಕ್ಟರಿ, ವಿ ಫಾರ್ ವಿಕ್ಟರಿ, ಇದು ನಿಮಗೆ ಸಾಧ್ಯ ಆಗ್ಲಿ ಅಂತ ಹೇಳಿ ನಾನು
ಆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನನ್ನ ಎಲ್ಲ ಈ ಮಾತುಗಳನ್ನ, ಈ ಒಂದು ತರಗತಿಯಲ್ಲಿ ನಾನು ಹೇಳಿದ್ದನ್ನ ನೀವು ಗಂಭೀರವಾಗಿ ತಗೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಅದರಂತೆ ನೀವು ಸಿದ್ಧತೆಯನ್ನ ಮಾಡ್ತೀರಿ ಅಂತ ಹೇಳಿ ನಾನು ನಂಬ್ಕೊಂಡಿದ್ದೇನೆ. ನಾನು ಹೇಳಿದ ರೀತಿಯಲ್ಲಿ ಬ್ಲೂ ಪ್ರಿಂಟ್, 3 ಮಾಡೆಲ್ ಕ್ವಶನ್ ಪೇಪರ್, 2 ಪ್ರಿಪರೇಟರಿ ಕ್ವಶನ್ ಪೇಪರ್, ಪ್ಲಸ್ 3 ಅಂಕದ ಪ್ರಶ್ನೆಗಳಿಗೆ, 4 ಅಂಕದ ಪ್ರಶ್ನೆಗಳಿಗೆ ನಿಮಗೆ ತರಗತಿ ಹಂತದಲ್ಲಿ ಕೊಟ್ಟಿರುವಂತ ಸಮ್ಮರಿ ಏನಿರುತ್ತೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿದ್ರೆ ಖಂಡಿತ ನೀವು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗೇ ಆಗತ್ತೆ. ಪ್ರಯತ್ನ ಮಾಡ್ತಿರಲ್ಲ? ಪ್ರಯತ್ನ ಮಾಡಿದ್ರೇನೆ ಯಶಸ್ಸಿನ ಗುರಿಯನ್ನ ನಾವು ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಬಹಳ ಸರಿ ನಾವು ಹೇಳ್ತೇವೆ ಲಕ್ ಬೇಕು ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ಲಕ್ ಕೆಲಸ ಮಾಡೋರ್ ಜೊತೆ ಇರತ್ತೆ. ನೀವು ಶ್ರಮ ಹಾಕಿದ್ರೆ ಆ ಅದೃಷ್ಟ ಅನ್ನೋದು ನಿಮ್ ಜೊತೆನಲ್ಲೇ ಇರತ್ತೆ. ಶ್ರಮ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅದೃಷ್ಟ ಅನ್ನೋದು ನಮ್ ಜೊತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವೆಲ್ಲರೂ ನಾನು ಹೇಳಿದ ರೀತಿಯಲ್ಲಿ ಶ್ರಮವನ್ನ ಹಾಕ್ತಿರಿ, ಪರೀಕ್ಷೆಯನ್ನ ಸಿದ್ಧವಾಗಿ ಮೇ 3ನೇ ತಾರೀಕು ಬರಿತೀರಿ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ನೀವು ಪರಿಶ್ರಮವನ್ನ ಹಾಕ್ತಿರಿ, ಶ್ರಮವನ್ನ ಹಾಕ್ತಿರಿ. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್.